ಓಕೆ, ನಮ್ಮ ಹಿರಿಯ ಮಂತ್ರಿಗಳಂತ ಎಚ್ ಕೆ ಪಾಟೀಲ್ ರವರೇ, ಬೋಸರಾಜ್ ರವರೇ, ಎಲ್ಲ ಗೌರವಾನ್ವಿತ ನಮ್ಮ ಎಐಸಿಸಿ ಜನರಲ್ ಸೆಕ್ರೆಟರಿ ಸುಧಾಮೂರ್ತಿ ಅವರು ಮೇಡಮ್ ಇದ್ದಾರೆ ಮತ್ತು ಎಲ್ಲ ನಮ್ಮ ಜಯಚಂದ್ರ ಅವರು ಇದ್ದಾರೆ, ನಮ್ಮ ಸಂಸತ್ ಸದಸ್ಯರೆಲ್ಲ ಇದ್ದಾರೆ. ನಾಗಮೋಹನ್ ದಾಸ್ ಅವರು ಕೂಡ ಹೊಸದಾಗಿ ಅವರು ನಮ್ಮ ವಾಟರ್ ಡಿಸ್ಪ್ಯೂಟ್ ವಿಚಾರಕ್ಕೆ ಸರ್ಕಾರ ಅವ್ರನ್ನ ನೇಮಕ ಮಾಡಿದೆ, ಅವರು ಕೂಡ ಇಲ್ಲಿದ್ದಾರೆ. ಇವತ್ತು ಬಹಳ ಮಹತ್ವವಾದಂಥ ಒಂದು ಸಭೆನ ನಾವು ಕರೆದಿದ್ದೆವು. ಈ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಥ ನೀರಾವರಿ ಯೋಜನೆಗಳು ಯಾವ ಸ್ಥಿತಿಯಲ್ಲಿದೆ, ಯಾವ ರೀತಿ ಮುಂದುವರಿಸಬೇಕು ಎಲ್ಲ ಕೂಡ ಭಾಳ ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಂಥ ಒಂದು ಸಭೆಗೆ, ಒಂದು ಸಮಸ್ಯೆಗೆ ಪರಿಹಾರ ಹತ್ತತ್ರ ಬರ್ತಾ ಇದೆ. ಎಲ್ಲ ಯೋಜನೆಗಳಲ್ಲೂ ಕೂಡ ಮಾದಾಯಿ ಇರ್ಬೋದು, ಕೃಷ್ಣ ಇರ್ಬೋದು, ಕಾವೇರಿ ಇರ್ಬೋದು, ತುಂಗಭದ್ರಾ ಇರ್ಬೋದು, ಎಲ್ಲ ವಿಚಾರ ಕೂಡ ನಾವು ಅದನ್ನು ಅನುಭವಿಸೋಂಥ ಒಂದು ಸಂದರ್ಭ ಬಂದ್ಬಿಟ್ಟಿದೆ. ಸಣ್ಣ ತೊಡಕುಗಳಿಂದ ಅದನ್ನು ನಿವಾರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮೆಲ್ಲ ಸಂಸತ್ ಸದಸ್ಯರನ್ನ ಚರ್ಚೆ ಮಾಡಬೇಕು ಅಂತೇಳಿ ಸರ್ಕಾರದ ಪರವಾಗಿ ನಾನು, ನಮ್ಮ ಎಚ್ ಕೆ ಪಾಟೀಲರು, ಎಂ ಬಿ ಪಾಟೀಲರು ಮತ್ತು ನಮ್ಮ ಸಣ್ಣ ನೀರಾವರಿ ಸಚಿವರು ಬೋಸರಾಜ್ ಅವರು ಮತ್ತು ನಮ್ಮೆಲ್ಲ ಲೀಗಲ್ ಟೀಮ್ನ ಒಟ್ಟಿಗೆ ಕರ್ಕೊಂಡು ಬಂದು ಇಲ್ಲಿಗೆ ಎಲ್ಲ ನಮ್ಮ ಸಂಸತ್ ಸದಸ್ಯರನ್ನ ಕರೆದು ಚರ್ಚೆ ಮಾಡಿದ್ದೇವೆ. ನಾನು ಸೆಂಟ್ರಲ್ ಮಿನಿಸ್ಟರ್ಸ್ ಹತ್ರ ಮಾತಾಡೇ ಈ ಮೀಟಿಂಗನ್ನು, ಈ ದಿನಾಂಕವನ್ನು ನಿಗದಿ ಮಾಡಿದ್ದೇನೆ. ಅಂದರೆ ಸೆಂಟ್ರಲ್ ಮಿನಿಸ್ಟರ್ ಅಂದರೆ ನಮ್ಮ ಜೋಶಿ ಅವರು, ನಮ್ಮ ನೀರಾವರಿ ಮಂತ್ರಿ, ಅವನ್ನೆಲ್ಲ ಕೂಡ ಟೈಮ್ ಫಿಕ್ಸ್ ಮಾಡಿ ಈ ಸಭೆನ ಕರೆದಿದ್ದೇನೆ. ಇವತ್ತು ಬಂದು ಪ್ರಾಸ್ತಾವಿಕವಾಗಿ ಬಂದು ಸುಮಾರು 24 ಜನ ಈ ಸಭೆಯಲ್ಲಿ ಬಂದು ಪಾಲ್ಗೊಂಡಿದ್ದರು. ಬೊಮ್ಮಾಯಿ, ಜಗದೀಶ್ ಶೆಟ್ಟರ್ ಅವರು, ಕಾರಜೋಳರವರು ಮತ್ತೆಲ್ಲ ಹಾಗೆಲ್ಲರೂ ಕೂಡ ರಾಜ್ಯಸಭಾ, ಲೋಕಸಭಾ ಸದಸ್ಯರೆಲ್ಲ ಕೂಡ ಇವತ್ತು ಪಾಲ್ಗೊಂಡಿದ್ದರು. ನಾನು ಪ್ರಾಸ್ತಾವಿಕವಾಗಿ ಏನು ಮಾತಾಡಬೇಕು ಅದೆಲ್ಲ ಕೂಡ ಚರ್ಚೆ ಮಾಡಿ ಅವರಿಗೆ ತಿಳಿಸಿದ್ದೇನೆ. ಅವರು ಕೂಡ ಅವರ ಅನೇಕ ಅಭಿಪ್ರಾಯಗಳನ್ನು ಜಗದೀಶ್ ಶೆಟ್ಟರ್ ಅವರು, ಬೊಮ್ಮಾಯಿ ಅವರು, ಕಾರಜೋಳರವರು, ಕಾಗೇರಿ ಅವರೆಲ್ಲ ಕೂಡ ಚರ್ಚೆ ಮಾಡಿದ್ದಾರೆ. ನಮ್ಮ ಗಮನವನ್ನು ಸೆಳೆದಿದ್ದಾರೆ. ರಾಜ್ಯ ಯಾವ ರೀತಿ ಮುಂದೆ ಹೋಗ್ತಾ ಇದೆ ಈ ವಿಚಾರದಲ್ಲಿ ಕೂಡ ಅವರೆಲ್ಲ ಮನವರಿಕೆಯನ್ನು ಮಾಡಿಕೊಂಡಿದ್ದಾರೆ. ಅವ್ರದ್ದು ಒಂದು ರಿಕ್ವೆಸ್ಟ್ ಏನು ನನಗೆ ಮಾಡಿದ್ರು ಇವತ್ತು ಅಂತಂದರೆ, ಕೆಲವು ನಾವು ಎಲೆಕ್ಷನ್ ಅನೌನ್ಸ್ ಆಗಿದೆ, ಕೆಲವು ಆ ಭಾಗದ ಚುನಾವಣೆಗೆ ನಮ್ಮ ತೀರ್ಪುಗಳು, ನಮ್ಮ ತೀರ್ಮಾನಗಳು ಏನಾದ್ರು ಒಂದು ಇದಾಗ್ಬೋದು. ಸೊ ಇನ್ನೊಂದು ಡೇಟ್ನ ನೀವು ನಿಗದಿ ಮಾಡಿ, ಈ ರಾಜ್ಯಕ್ಕೆ ಹಿತಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ, ಹಿಂದೇನೂ ಮಾಡಿದ್ದೀವಿ, ಮುಂದೇನೂ ಮಾಡ್ತೀವಿ ಅಂಥೇಳಿ ಎಲ್ಲರೂ ಕೂಡ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಇನ್ನೊಂದು ಟೈಮ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ನಮಗೆ ಮತ್ತು ರೈಲ್ವೆಗೆ ಸಂಬಂಧಪಟ್ಟಂಗೆ ಬಜೆಟ್ ವೋಟಿಂಗ್ ಇದೆ, ಅದಕ್ಕೆ ನಾವು ಹೋಗಬೇಕಾಗಿದೆ. ಬೇಕಾದ್ರೆ ಸ್ವಲ್ಪ ಲೇಟಾಗಿ ಬರ್ತೀವಿ ಅಂತ ಕೂಡ ಹೇಳಿದ್ರು. ಆಮೇಲೆ ಕೊನೆಗೆ ಆಸ್ ಎ ಯೂನಿಟಿ ಎಲ್ಲರೂ ಸೇರಿ ಇನ್ನೊಂದು ಡೇಟು ಫಿಕ್ಸ್ ಮಾಡಿ ಅವತ್ತು ನಾವು ಬರ್ತೀವಿ ಅಂತೇಳಿ ಎಲ್ಲರೂ ಕೂಡ ಒಪ್ಕೊಂಡು ಎಲೆಕ್ಷನ್ಸ್ ಆದಮೇಲೆ ಫಿಕ್ಸ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅವರ ಮನವಿಗೆ ನಾವು ಕೂಡ ಗೌರವವನ್ನು ಕೊಡಲೇಬೇಕಾಗಿದೆ, ಏಕೆಂದರೆ ನಾವೆಲ್ಲ ಜಾಯಿಂಟ್ ಎಫರ್ಟು ಮಾಡಬೇಕಾಗಿದೆ. ಸೊ ಆ ದೃಷ್ಟಿಯಿಂದ ಇವತ್ತು ಈ ಸಭೆನ ಜಸ್ಟ್ ಮುಂದೂಡಿದ್ದೀವಿ ಅಷ್ಟೇ. ಬಟ್ ಏನು ಕೆಲವು ವಿಚಾರಗಳನ್ನು ಕೂಡ ಎಲ್ಲ ಚರ್ಚೆ ಮಾಡಿದ್ದೀವಿ, ಅವರ ಅಭಿಪ್ರಾಯನೂ ತೆಗೆದುಕೊಂಡಿದ್ದೇವೆ. ನಾವು ಕೂಡ ಏನು ತಿಳಿಸ್ಬೇಕು, ಸರ್ಕಾರ ಯಾವ ರೀತಿ ಹೆಜ್ಜೆ ಇಟ್ಟಿದೆ ಅನ್ನೋದು ಕೂಡ ಅವ್ರಿಗೆ ತಿಳಿಸಿದ್ದೇವೆ. ಸೊ ಪ್ರೋಗ್ರೆಸ್ಸು ಕೂಡ ಅವರು BJP ಕಾಲದ ಸರ್ಕಾರದಲ್ಲಿ ಏನೇನಾಗಿತ್ತು, ಈಗೇನು ಮುಂದುವರೆದಿದ್ದೀವಿ ಅನ್ನೋದು ಕೂಡ ಅವ್ರಿಗೆಲ್ಲ ತಿಳಿಸಿದ್ದೇವೆ. ಸೊ ಅವರು ಕೂಡ ಮನವರಿಕೆ ಆಗಿದೆ. ಕೆಲವು ಡಾಕ್ಯುಮೆಂಟ್ಸ್ ಕೂಡ ಅವ್ರಿಗೆಲ್ಲ ತಲುಪಿಸಿದ್ದೇವೆ. ಸೊ ನೆಕ್ಸ್ಟು ಅವ್ರ ಹತ್ರ ಕನ್ಸಲ್ಟ್ ಮಾಡಿ ಅವ್ರಿಗೆ ನಮಗಿಬ್ಬರಿಗೂ ಅನುಕೂಲ ಆಗೋವಂಥ ದಿನಾಂಕವನ್ನು ನಿಗದಿ ಮಾಡಿ ಮತ್ತೆ ದೆಹಲಿಗೆ ಬಂದು ಅವರೆಲ್ಲ ಕೂಡ ನಾವು ಸೆಂಟ್ರಲ್ ಮಿನಿಸ್ಟರ್ಸ್ನ ಒಟ್ಟಾಗಿ ಹೋಗಿ ಭೇಟಿ ಮಾಡೋಣ ಅಂತೇಳಿ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಪಾಟೀಲ್ರವ್ರನ್ನೂ ಕೂಡ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ. ಅದಾದಮೇಲೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಬೇಕಾದ್ರೆ ಅವ್ರನ್ನೂ ಕೂಡ ಭೇಟಿ ಮಾಡಲಿಕ್ಕೆ
ಟೈಮನ್ನು ನಾವು ಒಟ್ಟಿಗೆ ಇವತ್ತಿನ ಸಭೆಯಲ್ಲಿ ನಾವು ಜಾಯಿಂಟಾಗೆ ಆಲ್ ಪಾರ್ಟಿ ಡೆಲಿಗೇಷನ್ನ ಮೀಟ್ ಮಾಡೋಣ ಅನ್ನೋದು ಒಂದು ಅಭಿಪ್ರಾಯ ಅವರು ವ್ಯಕ್ತಪಡಿಸಿದ್ದಾರೆ. ಸೊ ನಾವು ಅದಕ್ಕೆ ಬದ್ಧರಾಗಿದ್ದೇವೆ. ನಮ್ಮದು ಅದೇ ದೃಷ್ಟಿ, ಎಲ್ಲರೂ ಒಟ್ಟಾಗೆ ಸೇರಿ ನಾವು ಕೆಲಸ ಮಾಡಬೇಕು ಅಂತ. ರಾಜ್ಯದ ಹಿತಕ್ಕೆ ಇವತ್ತು ಎಷ್ಟೇ ಕೆಲಸ ಇದ್ರೂ ಕೂಡ ಸರ್ವ ಪಕ್ಷಗಳ ನಿಯೋಗ ಹೋಗಬೇಕು ಅನ್ನೋದು ಈ ಸಭೆಯ ತೀರ್ಮಾನ ಆಗಿದೆ. ಆ ಪ್ರಕಾರ ಮುಂದಿನ ದಿನ ಮೀಟಿಂಗ್ ಮಾಡಿಕೊಂಡು ಸರ್ವ ಪಕ್ಷದ ನಿಯೋಗವನ್ನು ನಾವು ಮಂತ್ರಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇವತ್ತಿನ ಒಟ್ಟಾರೆ ತೀರ್ಮಾನ ಇದಾಗಿದೆ. ಇಲ್ಲ, ಅವರು ನಾವು ಕಾಯ್ಕೊಂಡಿದ್ದೋ ಒಂದು ವರ್ಷದಿಂದ ಬೇಕಾದಷ್ಟು ಅದ್ರ ಬಗ್ಗೆ ನಾವು ಏನೇನು ಬೇಕು ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೋ. ಈಗ ಕೊಟ್ಟಿದ್ದಾರೆ, ಇಮಿಡಿಯೇಟ್ ಕೆಲಸ ಅಲ್ಲಿ ಮುಂದುವರಿಸ್ತೀವಿ. ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದಿ ವರ್ಕ್ ಇಮಿಡಿಯೇಟ್ಲಿ. ನಾವು ಆಲೇ ಅರ್ಧ ಕೆಲಸ ಮಾಡಿದ್ದು, ಅಲ್ಲಿ ಕೆಲವು ಕಂಡೀಷನ್ಸ್ ಹಾಕಿದ್ದಾರೆ. ಆ ಕಂಡೀಷನ್ ಅವ್ರದ್ದು ಏನು ಕಂಡೀಷನ್ ಇದೆ ಆ ಕಂಡೀಷನ್ ಕೂಡ ಗಮನ ಇಟ್ಕೊಂಡು ಎತ್ತಿನೊಳೆ ಪ್ರಾಜೆಕ್ಟ್ನ ಮುಂದುವರಿಸ್ತೀವಿ. ಇಲ್ಲಿ ಕೆಲವು ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರೆ ನಾವು ಕೇಳಬೇಕು. ನಮ್ಗೆ ಅಲ್ಟಿಮೇಟ್ಲಿ ಪ್ರಾಜೆಕ್ಟ್ ಈಸ್ ಇಂಪಾರ್ಟೆಂಟ್. Today, our honorable ministers are here, our parliament members are here. About 24 parliament members attended this meeting today. I am very happy that all of them have expressed their solidarity to be a part of the state programs. All of them have assured they would work unitedly. The decision today is that we will have to take a unity, we have to show unity, and we will lead a delegation, all-party delegation to the central government. We will meet the Honorable Minister for Jal Shakti and the Honorable Prime Minister of this country on what are the related issues connected to all the irrigation projects. Now, as far as Karnataka is concerned, we have gone ahead on the land acquisitions of UKP 3. And we have taken a very major, bold step to acquire 133 acres, 1,000 acres of land, and we are giving them a compensation of about the consent acquisition of 40 lakh rupees and 35 lakh rupees to all the farmers. We have kept sufficient money in the budget, and I think in the history of this country, no state had taken such a bold decision. So as far as Kaveri is concerned, we have already received a judgment from the Supreme Court. We will go by the bindings since there is a election connected to Tamil Nadu and Karnataka. We are not pressing for it as part of that, but pressing for it right now. We are just preparing our work as per the decision of the Supreme Court. And there are various other issues on Madai and other Tungabhadra issues. Definitely we are looking at. All the MPs have requested us, since the election is there, to call once again a meeting after this election, and they will all be a part of the further deliberation. They will all join together, we will work together, and we will see that all party delegation to the Prime Minister and the Jal Shakti Minister in this regard. This is the decision we have taken. I thank all the parliament members who participated for this evening meeting. We 4 ministers, Mr. Patil, H.K. Patil, Mr. M.B. Patil, Mr. Bosaraj, and the legal team, including Mr. Mohan Das, our Nagmohan Das, and our Advocate General, and all our Mr. Jaychand, our representative from the state, was here. We have met all of them. I think we have come to a conclusion. Afternoon also we deliberately discussed every point connected to the state issues, and we have come to a conclusion. I think we are very confident that we will deliver whatever the issues are there in the best interest of the state. I think Karnataka will rise, Karnataka will progress. We will sort out all the problems connected to the water-related issues of Karnataka. So you said all party delegation will meet. Will it meet before the next meeting or after the meeting? No, after the next meeting, the date we are going. We will fix the date itself. We are going together. They have assured that we will meet the
We will take all party delegation to the concerned minister and the Prime Minister. The consensus decision of the meeting was that we should take all party delegation to Prime Minister and Jal Shakti Minister. That consensus was reached today. Yes, yes. And they have assured that we will all work together in the interest of the state. ಸರ್ ಸಂಸದರಿಗೆ ಏನಾದ್ರು ಈ ಪಾರ್ಲಿಮೆಂಟ್ ಟೈಮಲ್ಲಿ ನಮ್ಮ ಸಂಸದರೆಲ್ಲರೂ ಇಲ್ಲೇ ಇರೋದಕ್ಕೋಸ್ಕರ ಫಾಲೋ ಅಪ್ ಮಾಡೋದಕ್ಕೆ ಆ ಥರ ಏನಾದ್ರು ಸಜೆಸ್ಟ್ ಮಾಡಿದ್ರೆ ಅದನ್ನು ನಾವು ವಿ ಆರ್ ಗೋಯಿಂಗ್ ಟು ಗಿವ್ ಎಲ್ಲರಿಗೂ ಕೂಡ ನಾವು ಅವ್ರಿಗೆ ಈ ರಾಜ್ಯದ ಇದಕ್ಕೆ ಏನೇನು ಅವ್ರಿಗೆ ದಾಖಲೆ ಬೇಕೋ ಮಾಹಿತಿಗಳನ್ನೆಲ್ಲ ಕೂಡ ಅವರ ಮನೆ ಬಾಗಿಲಿಗೆ ಒದಗಿಸ್ಕೊಡ್ತೇವೆ. Thank you. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.